ನಮಸ್ತೆ ಫ್ರೆಂಡ್ಸ್, ಬನ್ನಿ ಇವತ್ತು ಬೆಳಗಿಂದ ಲಾಗ್ ಸ್ಟಾರ್ಟ್ ಮಾಡಿ ನೋಡಿ. ಇಲ್ಲಿ ನಾನು ಮಣಿಕಂಠ ನೋಡಿ ಒಳಗಡೆ ಬಾಲ್ ಆಡ್ತಾ ಇದ್ದೆ. ನಾನು ಹೊರಗಡೆ ಹೋಗಂತ ಬೈತಾ ಇದ್ದೀನಿ ಅವನಿಗೆ. ಮಿಸ್ ಆಗಿ ಟಿ ವಿ ಬಿದ್ದರೆ ಕಷ್ಟ. ಹಿಂಗೆ ನೋಡಿ ಹಿಂಗೆ ಮಾಡ್ತಾರೆ ಮಕ್ಕಳು ಎಡ್ಬಿಟ್ಟು. ಇವಳು ಸಾನು ಅಂತ ನಮ್ಮನೆ ಓನರ್ ಮಗಳು. ಇದು ಇಲ್ಲಿ ಬಂದಿದ್ದಾಳೆ ಟಿ ವಿ ನೋಡೋಣ ಅಂತ ಹೇಳ್ಬಿಟ್ಟು. ಅವಳು ಚಿಂಟಿ ಟಿ ವಿ ಅಂದರೆ ಭಾಳ ಇಷ್ಟ ಅವಳಿಗೆ, ಅದಕ್ಕೆ ಬಂದಿದ್ದಾಳೆ ನೋಡ್ರಿ. ಇಲ್ಲಿ ನನ್ನ ಮಗಳು ಕೂಡ ಮನೆಯಲ್ಲಿದ್ಲಿ. ಇವತ್ತು ಬಟ್ಟೆ ಮಾಡ್ಸಮ್ಮ ಅಂತ ಕುಂದ್ರಿಸಿದ್ರೆ ನೋಡಿ ಮೊಬೈಲ್ ನೋಡ್ತಾ ಇದ್ದಾಳೆ. ಇವತ್ತು ಮನೆಯಲ್ಲಿದ್ದಾಳೆ ಅವಳು, ಕಾಲೇಜಿಗೆ ಹೋಗಿಲ್ಲ. ಇಲ್ಲಿ ಹೊರಗಡೆ ಒಬ್ಬರು ತೀರ್ಕೊಂಡಿದ್ದಾರೆ, ಅಲ್ಲಿ ಕೆಳಗಡೆ. ಇವಾಗ ಒಯ್ತಾರೆ, ಸಂಜೆ ಅಷ್ಟೊತ್ತಿಗೆ ಒಯ್ತಾರೆ. ನಿನ್ನೆನೂ ತೀರ್ಕೊಂಡಿದ್ರು. ಅವ್ರು ಒಯ್ದ ಮೇಲೆ ಎಲ್ಲ ಕಸ ಹೊಡೆದು ನೆಲ ಒರೆಸಿ ಎಲ್ಲರೂ ಸ್ನಾನ ಮಾಡಬೇಕು. ಅದು ಮನೆ ಮುಂದೆ ಎಲ್ಲ, ಅದಕ್ಕೋಸ್ಕರ ಇಲ್ಲಿ ನನ್ನ ಮಗಳು ಶಾನಾಗ ತಲೆ ಬಸ್ತದಾಳೆ ನೋಡಿ. ಅವಳಿಗೆ ಸಣ್ಣ ಮಕ್ಕಳು ಅಂದ್ರೆ ಭಾಳ ಇಷ್ಟ. ಅವಳು ಎಣ್ಣೆ ಹಚ್ಚಿಸ್ಕೊಂಡು ಬರ್ತಾನೆ ನೋಡಿರಿ. ಇವ್ರು ಯಾರು ಎಣ್ಣೆನೇ ಹಚ್ಚಿಸ್ಕೊಳಲ್ಲ. ನನ್ನ ಮಣಿ ಅಂತೂ ಸ್ಕೂಲ್ ರಜೆ ಕೊಟ್ಟಾಗಿಂದ ಎಣ್ಣೆ ಹಚ್ಚಿಸ್ಕೊಂತಿಲ್ಲ. ಮಧುನೂ ಅಷ್ಟೇ, ಕಣ್ಣು ಉರಿ ಬರ್ತಾವಂತ ಹೇಳಿದ್ರು ಕೇಳಲ್ಲ ನೋಡಿ. ಅವಳು ಜಾಣ್ ಇದ್ದಾಳೆ ನೋಡಿರಿ. ಶಾನು ಎಣ್ಣೆ ಹಚ್ಚಿಸ್ಕೊಂಡು ತಲೆ ಬಚ್ಚಿಸ್ಕೊಂತ ಇದ್ದಾಳೆ. ನೋಡಿ ಸಾಯಂಕಾಲ ಆಗಿದೆ. ಅದು ಸಮಾಧಿ ಹೋದ್ಮೇಲೆ ಎಲ್ಲ ನೆಲಗಿಲ್ಲ ಒರೆಸ್ಕೊಂಡು ಮತ್ತು ನಾವು ಸ್ನಾನ ಎಲ್ಲರೂ ಮುಗಿಸಿದ್ವಿ. ಮಕ್ಕಳಿಗೋಸ್ಕರ ನಾನಿಲ್ಲಿ ಬೇಕ್ರಿಯಿಂದ ಎಗ್ ಪಪ್ ತರಿಸಿದ್ರಿ. ಈಗ ತಿನ್ನೋಕೆ ಕೊಡ್ಬೇಕು ಅವ್ರಿಗೆ ಅಷ್ಟ್ರಿಗೂ. ಸ್ಫೂರ್ತಿಗೆ ಫಸ್ಟ್ ಕೊಡ್ತಾ ಇದ್ದಾನೆ ನೋಡಿ. ಮಕ್ಳಿಗೆ ಏನಾದ್ರು ತರಿಸ್ಕೊಡ್ಬೇಕ್ರಿ ಸಂಜೆ ಟೈಮ್. ಅವ್ರಿಗೆ ಒಂಥರ ಮನೇಲಿದ್ದೆ ಬೋರ್ ಆಗುತ್ತಲ್ಲ, ಯಾವಾಗಾದ್ರೂ ಒಂದು ಟೈಮ್ ತರಿಸ್ಕೊಡ್ತೀನಿ ಅಷ್ಟೇ. ನಾನು ಮನೇಲೇ ಏನಾದರೂ ಮಾಡ್ತಾ ಇರ್ತೀನಿ. ಅವ್ರಿಗೆ ಗೋಬಿ ಪಾನಿಪುರಿ ಅಂದರೆ ಭಾಳ ಇಷ್ಟ. ದುಡ್ಡು ಇಸ್ಕೊಂಡೋಗಿ ಅವಾಗ ಪಾನಿಪುರಿ ತಿಂದು ಬರ್ತಾ ಇರ್ತಾರೆ. ವಾರದಾಗ ಒಂದು 2 ಟೈಮ್ ಅಂತ ತಿಂತಾರೆ ಪಾನಿಪುರಿನ. ಸಾನು ಇಲ್ಲಿ ಕಟ್ ಮಾಡಿಕೊಡ್ರಿ ಅಂತ ಇದ್ಲು ನೋಡಿ. ನಾವು ಕೂಡ ತಿಂತಾಯಿದ್ದೀವಿ. ಇವಾಗ ಟೀ ಕುಡಿಬೇಕ್ರಿ. ಟೀ ಮಾಡ್ಬೇಕು. ಸ್ವಲ್ಪ ತಿಂದು ಟೀ ಕುಡಿದ್ರೆ ಸ್ವಲ್ಪ ನಮಗೆ ಏನಾದ್ರು ತಿನ್ನಲಿ ಟೀ ಇರಬೇಕು ಸ್ವಲ್ಪ. ಇಲ್ಲಿ ನೋಡಿ ಚಿಕನ್ ತಂದೆ ನಮ್ಮನೆಯವ್ರು ನೈಟು, ಭಾನುವಾರ ಅಲ್ಲ ಅದಕ್ಕೋಸ್ಕರ 1.5 kg ಇದೆ ಚಿಕನ್ನ. ಇದನ್ನು ಹಂಗೆ ಗ್ರೇವಿ ಟೈಪ್ ಮಾಡು ಅಂತ ಹೇಳ್ತಿದ್ರು. ಇವಾಗೆಲ್ಲ ಟೈಮ್ ನೋಡ್ರಿ 8 ಗಂಟೆ ಆಗಿದೆ. ಇಷ್ಟು ಲೇಟ್ ತಂದರೆ ನಾನು ಬೇರೆ ಸಾಂಬಾರು ಇತ್ತು, ನುಗ್ಗೆಕಾಯಿ ಸಾಂಬಾರು, ಅದಕ್ಕೆ ಬಿಟ್ಟಿದ್ದೆ. ಅವರು ಚಿಕನ್ ತಂದ್ರಲ್ಲ ಅದಕ್ಕೋಸ್ಕರ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಹೆಚ್ಕೊಂಡ್ಬಿಟ್ಟು ಇಲ್ಲಿ ನಾವು ಮತ್ತು ಈರುಳ್ಳಿ, ಹಸಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡಿ ಇಟ್ಕೊಂಡು ನೋಡಿ. ಇಷ್ಟೇ ಹಾಕಿರೋದು, ಇನ್ನೇನು ಹಾಕಿಲ್ಲ. ನಾವು ಕಾಯಿ ಏನೂ ಹಾಕಲ್ಲ ನೋಡ್ರಿ, ಹಂಗೆ ಗ್ರೇವಿ ಮಾಡ್ತೀವಿ. ಭಾಳ ಅಂದ್ರೆ ಭಾಳ ಚೆನ್ನಾಗಿರ್ತೈತಿ. ಈ ಥರ ಮಾಡಿ ನೋಡಿ. ಇಲ್ಲಿ ನಮ್ಮ ಸೌಂದರ್ಯ ಚಪಾತಿ ಕೂಡ ಉತ್ತಾದಳೆ. ಇಲ್ಲಿ ರೈಸ್ ಕೂಡ ಮಾಡಿ ಇಟ್ಟಿದ್ದೀವಿ ನೋಡಿ. ಬೇಗ ಎಲ್ಲ 9 ಗಂಟೆ ಅಷ್ಟೊತ್ತಿಗೆ ಅಡುಗೆ ಮುಗಿದು ಬಿಡ್ಬೇಕು. ಇವಾಗ ನಾವು ಬೇಗ ಮಾಡಿದ್ವಿ, ಮುಗಿದೇ ಬಿಡ್ತು. ಇಲ್ಲಿ ನೋಡಿ ಚಿಕನ್ ಹಾಕಿದೆ, ತೊಳೆದ್ಬಿಟ್ಟು ಹಾಕ್ಬೇಕ್ರಿ ಚಿಕನ್ ನೀಟಾಗಿ. ಚಿಕನ್ ಹಾಕಿ ಚಿಕನ್ ಸ್ವಲ್ಪ ಫ್ರೈ ಆಗಿದ್ಮೇಲೆ ಅರ್ಶಿನ ಪುಡಿ ಹಾಕಿ ಆಮೇಲೆ ಟೊಮೊಟೊ ಕೂಡ ಹಾಕಿವಿ ನೋಡಿ. ಈಗ ನಾವು ರುಬ್ಬಿಟ್ಕೊಂಡಂಥ ಮಸಾಲ ಕೂಡ ಸೇರಿಸಿದ್ದೇವೆ. ವಿಡಿಯೋ ಮಾಡೋರು ಇಲ್ಲರಿ, ಅವತ್ತೆಲ್ಲರೂ ಬಿಜಿ ಇದ್ದರು, ಅದಕ್ಕೆ ಒಂದೊಂದೇ ಹಾಕಿ ನಾನೇ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಮ ಮನೇಲಿ ನೋಡಿರಿ, ನೀವು ಕಾಯಿ ಹಾಕಿ ಮಾಡೋಕ್ಕಿಂತ ಚಿಕನ್ ಇರ್ತೀರಿ ಈ ಥರ ಮಾಡ್ಕೊಂಡು ನೋಡಿ. ಭಾಳ ಅಂದ್ರೆ ಭಾಳ ಸಖತ್ತಾಗಿರ್ತೈತಿ ಅಂತಲೇ ಹೇಳ್ಬೋದು. ಚೂರು ಅಂದ್ರೆ ಚೂರು ಹಾಕಿಲ್ಲ ನೋಡಿ. ನಾವು ಅವತ್ತಿನ ದಿವಸ ಕಾಯಿ ಖಾರ ಪುಡಿ ಕೂಡ ಹಾಕಿದ್ದೀವಿ. ಇಲ್ಲೆಲ್ಲ ಪೌಡ್ರುಗಳು ಹಾಕ್ತಿದ್ದೀನಿ ನೋಡಿರಿ. ನಾನು ಖಾರ ಪುಡಿ ಆದಮೇಲೆ ಚಿಕನ್ ಮಸಾಲ, ಧನಿಯಾ ಪುಡಿ, ಗರಂ ಮಸಾಲ ಇಷ್ಟು ಹಾಕಿ ಧನಿಯಾ ಪುಡಿ ಹಾಕ್ತಿದ್ದೀನಿ ನೋಡಿರಿ. ಇಷ್ಟು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ರೆ ಸಖತ್ತಾಗತ್ತೆ ಚಿಕನ್ ಗ್ರೇವಿ. ನಮ್ಮನೆಗೆ ಎಲ್ಲರೂ ಇಷ್ಟಪಟ್ಕೊಂಡು ತಿಂದಿರ್ರಿ. ಬೆಳಿಗ್ಗೆ ಬೇರೆ ಸೋಮವಾರ ಇದೆ, ಮಿಕ್ಸೋದು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ನಾವೆಲ್ಲ ಗಟ್ಟಿಯಾಗಿ ಮಾಡ್ಕೊಂಡು ಹಂಗೆ ಗ್ರೇವಿ ಟೈಪು ಊಟ ಮಾಡಿ ಮುಗಿಸ್ಬಿಟ್ಟಿವ್ರಿ. ಎಲ್ಲ ಪೌಡ್ರುಗಳು ಹಾಕ್ತಾಯಿದ್ದೀವಿ ನೋಡಿ. ಈಗ ಇದು ಗರಂ ಮಸಾಲೆ ಇವಾಗ ಹಾಕಿದ್ದು, ಮತ್ತು ಧನಿಯಾ ಪುಡಿ, ಚಿಕನ್ ಮಸಾಲ, ಗರಂ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಒಂದು ಕುದಿಸಿದ್ರೆ ಚಿಕನ್ ಗ್ರೇವಿ ರೆಡಿಯಾಗಿಬಿಡ್ತೈತೆ ನೋಡಿ. ಹಿಂಗೆ ಮಾಡಿದರೆ ಸ್ವಲ್ಪ ಹಾಕಂದ್ರೆ ಊಟ ಮಾಡಿದ್ರೆ ಸಾಕು. ಸಾಂಬಾರು ಹಂಗೆ ಚೆನ್ನಾಗಾಗುತ್ತೆ ನೋಡಿ. ಇಲ್ಲಿ ಎಷ್ಟು ಸಖತ್ತ ಬಂದೈತೆ ಅಂತ ಹೇಳ್ಬಿಟ್ಟು. ನಮ್ಮನೇರು ಕಾಯಿ ಹಾಕಿ ಮಾಡಿಲ್ಲ ಅಂದ್ರೆ ಇಲ್ಲ ಅಂದೆ ನೋಡಿ. ಎಷ್ಟು ಚೆನ್ನಾಗಾಗೈತೆ. ತಗಲೆಲ್ಲ ಕಾಯಿ ಅಂತೀನಿ ಅಂತಂದು ಬೇಯಕತ್ತಿತ್ತು ನನಗೆ. ಹಿಂಗೆ ಮಾಡಿ ಮೇಲಿಂದ ಅಂತ ಹೇಳ್ತಾ ಇದ್ರು. ಕಾಯಿ ತಿನ್ನಬಾರ್ದು ಜಾಸ್ತಿ, ಗ್ಯಾಸ್ಟ್ರಿಕ್ ಆಗುತ್ತೆ ಕಾಯಿ ತಿಂದರೆ, ಹಾಕ್ಲೇಬೇಡ ಇನ್ಮೇಲಿಂದ ಹಸಿ ಕೊಬ್ಬರಿ ಸಾಂಬಾರಿಗೆ ಅಂತ ಹೇಳ್ತಾಯಿದ್ರು. ಇಲ್ಲಿ ನೋಡಿ ಚಪಾತಿ ಕೂಡ ಬೇಯ್ತಾ ಇದೆ ಪಕ್ಕಕ್ಕೆ.
ನಾನು ಸ್ಫೂರ್ತಿ ಬೇಯಿಸ್ತದಾಳೆ, ಸೌಂದರ್ಯ ಉತ್ತದಾಳೆ. ನಾನು ಇಲ್ಲಿ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ರೀ. ಗಡ ಗಡ ಎಲ್ಲರೂ ಒಂದೊಂದು ಕೆಲಸ ಮಾಡಿಬಿಟ್ವಿ ನೋಡಿರಿ, ಬೇಗನೆ ಆಗಿಬಿಡ್ತು ಅಡುಗೆ. ಇನ್ನೇನು ಊಟಕ್ಕೆ ಹಾಕ್ಕೊಡ್ತೀನಿ ರೀ. ರೆಡಿ ಆಯಿತು ನೋಡಿ, ಊಟಕ್ಕೆ ಹಾಕ್ಕೊಟ್ಟಿದ್ದೀನಿ. ನಮ್ಮ ಸೌಂದರ್ಯ ಪೀಸ್ ಸಾಕು ಸಾಕಂದ್ರೆ ನಮ್ಮನೇರು ಜಾಸ್ತಿ ಹಾಕ್ಬಿಟ್ಟಾರ. ಅವಳಿನ ಅಷ್ಟೊಂದು ತಿನ್ನಲ್ಲ, ವಾಪಸ್ ಕೊಡ್ತಾಳೆ. ಅವಳು ಸೋಮವಾರ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಅವಳಿಗೆ ಅವರಪ್ಪ ಗೊತ್ತಿಲ್ದಂಗೆ ಎತ್ತಿಡ್ತಾಳೆ. ಇಲ್ಲಿಗೆ ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು